ನಾಳೆ ತಾಳಿಕೋಟೆ ಪಟ್ಟಣದಲ್ಲಿ ನಡೆಯಲಿರುವ ಪ್ರಥಮ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಮುದ್ದೇಬಿಹಾಳ್ ತಾಲೂಕಿನ ಗಣ್ಯ ವ್ಯಾಪಾರಸ್ಥರು, ರಾಜಕೀಯ ಮುಖಂಡರು, ಸಾಹಿತ್ಯ ಆಸಕ್ತ ಕನ್ನಡ ಅಭಿಮಾನಿಗಳು, ವಿವಿಧ ಸಂಘಟನೆ ಮುಖಂಡರು ಅವರು ಇವರು ಎನ್ನದೆ ಎಲ್ಲರೂ ಪಾಲ್ಗೊಂಡು ತಾಳಿಕೋಟೆ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎಂದು ಮುದ್ದೇಬಿಹಾಳ್ ತಾಲೂಕು ಕಸಾಪ್ ಅಧ್ಯಕ್ಷರಾದ ಕಾಮರಾಜ್ ಬಿರಾದಾರ್ ಅವರು ಕರೆ ನೀಡಿದರು. ನಿನ್ನೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ಬಾರಿ ನೂತನವಾಗಿ ತಾಲೂಕಾದ ತಾಳಿಕೋಟಿನಲ್ಲಿ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು, ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸೋಣ ಎಂದರು. ವಿಭಜನೆ ಆದಾಗಿಂದ 3 ವರ್ಷದ ನಂತರ, ಹೆಚ್ಚು ಕಡಿಮೆ 3 ವರ್ಷ ಆಗಿರಬಹುದು, 3 ವರ್ಷಗಳ ನಂತರ ತಾಳಿಕೋಟೆಯಲ್ಲಿ ಅದನ್ನು ಪ್ರಪ್ರಥಮ ತಾಳಿಕೋಟೆ ಸಮ್ಮೇಳನವನ್ನು ನಡೆಸ್ತಾ ಇದ್ದಾರೆ. ನಡೆಸುವಂತಹ ಸಂದರ್ಭ ಅವರು ತಾಲೂಕಿನಲ್ಲಿರುವಂತಹ ಎಲ್ಲವರನ್ನ, ಈಗ ಕೊಪ್ಪಳದವರು ಹಲವಾರು ಕೊಪ್ಪಳ ತಾಲೂಕು ಅಧ್ಯಕ್ಷರಿರುವಂತಹ ಕೊಪ್ಪಳದವರು ಅವರು ಒಳ್ಳೆಯ ಸಂಘಟಕರಾದಾಗ ಸಹ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳನ್ನು ಕೂರಿಸುವಂಥದ್ರಲ್ಲಿ ಏನೋ ಇದು ಆಗಿರ್ಬೋದು, ಸಣ್ಣ ಪುಟ್ಟ ಕೂರಿಸುವಂಥದ್ದು, ಅದನ್ನು ನಾವು ಪರಿಗಣನೆ ತೆಗೆದುಕೊಳ್ಳದೆ ನಾವೆಲ್ಲರೂ ಸೇರಿ ಆ ಕನ್ನಡ ತೆರೆಯನ್ನ ಹಿಡಿಯುವಂಥ ಕೆಲಸ ಮಾಡೋಣ. ಅವ್ರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಬೇಡ ಅಂತೇಳಿ ತಮ್ಮಲ್ಲೆಲ್ಲರಿ ಕಳಕಳಿಯಿಂದ ಕೇಳಿಕೊಳ್ಳಲು ವಿನಂತಿ. ಇನ್ನು ಹಿರಿಯ ಪತ್ರಕರ್ತರಾದ ಡಿ.ಬಿ. ವಡ್ವಡ್ಗಿ, ಪುಂಡ್ಲಿಕ್ ಮುರಾಳ್ ಅವರು ಇದೇ ವೇಳೆ ಮಾತನಾಡಿ, ತಾಳಿಕೋಟೆಯಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲಿನ ಅಧ್ಯಕ್ಷರು ಮುದ್ದೇಬಿಹಾಳಕ್ಕೆ ಬಂದು ಸಾಹಿತಿಗಳಿಗೆ, ಪತ್ರಕರ್ತರಿಗೆ, ಗಣ್ಯರಿಗೆ ಸೌಜನ್ಯಕ್ಕಾದರೂ ಭೇಟಿಯಾಗಿ ಆಹ್ವಾನಿಸಬೇಕಿತ್ತು. ಆದರೆ ಆಮಂತ್ರಿಸದೆ ಯಾರ್ದೋ ಕೈಯಲ್ಲಿ ಕೆಲವು ಆಮಂತ್ರಣ ಪತ್ರಿಕೆಗಳನ್ನು ನೀಡಿ ಕಸಾಪ್ ಅಧ್ಯಕ್ಷರಿಗೆ ತಲುಪಿಸಿದ್ದು ನಿಜಕ್ಕೂ ಬೇಸರ ತಂದಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೂ ಕನ್ನಡ ಅಭಿಮಾನದಿಂದಾಗಿ ಯಾವುದಕ್ಕೂ ಅನ್ಯತೆ ಭಾವಿಸದೆ ಸಮ್ಮೇಳನದಲ್ಲಿ ಭಾಗಿಯಾಗೋಣ ಎಂದರು. ಯಾರೇ ಸಮ್ಮೇಳನ ಮಾಡಬೇಕಂತಂದ್ರೂ ಕೂಡ ಮುದ್ದೇಬಿಹಾಳ್ ಹಿರಿಯ ಸಾಹಿತ್ಯ ಸಲಹೆಯನ್ನು ತಗೋಬೇಕು. ಆ ಒಂದು ವ್ಯವಸ್ಥೆ ಯಾಕೋ ಈಗ ಕಂಡು ಬರ್ತಾ ಇಲ್ಲ. ಬಹುಶಃ ಜಿಲ್ಲಾಧ್ಯಕ್ಷರು ಕೂಡ ತಮ್ಮ ಮೂಗಿನ ನೇರಕ್ಕೆ ನಡ್ಕೊತಾ ಇದ್ದಾರೆ ಅಂತ ಸ್ವಲ್ಪ ನಮಗೆ ಸಂಶಯ ಬರ್ತಾ ಇದೆ. ಕನಿಷ್ಠ ಜಿಲ್ಲಾಧ್ಯಕ್ಷರಾದರೂ ಇಲ್ಲಿಗೆ ಬಂದು ಅಥವಾ ಬೇರೆ ಬೇರೆ ತಾಲೂಕಿನಲ್ಲಿಗೆಲ್ಲ ಹೋಗಿ ತಾಳಿಕೋಟೆ ಸಮ್ಮೇಳನ ಮಾಡ್ತಾ ಇದ್ದೀವಿ ಬರಲಿ ಅಂತ ಹೇಳಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಹೇಳಿದ್ರೆ ಚೆನ್ನಾಗಿತ್ತು. ಆದರೆ ಜಿಲ್ಲಾಧ್ಯಕ್ಷರು ನಾವು ನಡೆದಿದ್ದೇ ಮಾರ್ಗ ಅಂತ ಹೋಗ್ತಾ ಇದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬರ್ತಾ ಇದೆ. ಏನೇ ಇರಲಿ, ನಾವು ಮುದ್ದೇಬಿಹಾಳ್ ಬಹಳ ದೊಡ್ಡ ಮನಸ್ಸಿನಲ್ಲಿ ಒಟ್ಟಿನಲ್ಲಿ ಕನ್ನಡ ಉಳಿಸಿ ಬೆಳೆಸಬೇಕಾಗುವುದು ಎಲ್ಲರ ಕನ್ನಡಿಗರ ಕರ್ತವ್ಯವಾಗಿದೆ. ಹೀಗಾಗಿ ಯಾರು ತಪ್ಪಾಗಿ ಭಾವಿಸದೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಸಾಹಿತ್ಯ ಅಂಗವಾಗಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದತ್ತಿ ಕಾರ್ಯಕ್ರಮಗಳನ್ನು ನಡೆಸೋಣ. ಜೊತೆಗೆ ಕನ್ನಡ ತಾಯಿಯ ತೇರನ್ನು ಎಲ್ಲರೂ ಕೂಡಿ ಎಳೆಯೋಣ ಎಂಬ ಮಾತನ್ನು ಕಸಾಪ್ ಅಧ್ಯಕ್ಷರು ತಿಳಿಸಿದರು. ಆದರೂ ಮುದ್ದೇಬಿಹಾಳ್ ತಾಲೂಕಿನ ಕೆಲವು ಸಾಹಿತಿಗಳಲ್ಲಿ ಅಸಮಾಧಾನ ಕಂಡು ಬಂದಿದ್ದು ಮಾತ್ರ ಸತ್ಯ. ಇದೇ ವೇಳೆ ಹಿರಿಯ ಸಾಹಿತಿ ಅಶೋಕ್ ಮಣಿ, ರೆಹಮಾನ್ ಸಾಬ್ ಬಿದುರ್ಕುಂದಿ, ಅಮರೇಶ್ ಗುಳಿ, ಹುಸೇನ್ ಮುಲ್ಲಾ, ವಿಜಯ್ ಭಾಸ್ಕರ್, ಸದಾನಂದ ಮಠ್, ಸಿದ್ದು ಹಡಲ್ಗೇರಿ, ಎ.ಆರ್. ಮುಲ್ಲಾ, ರಾಜುಗೌಡ ತುಂಬಗಿ ಸೇರಿದಂತೆ ಇತರ ಸಾಹಿತಿಗಳು, ಗಣ್ಯರು ಉಪಸ್ಥಿತರಿದ್ದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.